ಕೋಟಿ ಯುವ ನಿಧಿಗೆ ಒಟ್ಟು 1,20,000 ಕೋಟಿ, 1.25 ಲಕ್ಷ ಕೋಟಿಗೂ ಹೆಚ್ಚು. ಬರೀ ಗೃಹಲಕ್ಷ್ಮಿ ಯೋಜನೆಯೊಂದಕ್ಕೆ 62,000 ಕೋಟಿ ಖರ್ಚಾಗಿದೆ. ಗೃಹ ಜ್ಯೋತಿ ಯೋಜನೆಗೆ 22,000 ಕೋಟಿ ವೆಚ್ಚ. ಶಕ್ತಿ ಯೋಜನೆ 17,000 ಕೋಟಿ. ಅನ್ನಭಾಗ್ಯ ಯೋಜನೆಗೆ 16,000 ಕೋಟಿ. ಎಲ್ಲಿಂದ ಬರುತ್ತೆ ಈ ಕೋಟಿ ದುಡ್ಡೆಲ್ಲ? ಜನಗಳ ದುಡ್ಡು, ನಮ್ಮದೇ ಜನಗಳ ದುಡ್ಡು, ಸರ್ಕಾರದ ದುಡ್ಡು, ಜನಗಳ ದುಡ್ಡು. ಅದನ್ನೇ ಜನಗಳಿಗೆ ಗ್ಯಾರಂಟಿ ರೂಪದಲ್ಲಿ ಕೊಡ್ತಾ ಇರ್ತಕ್ಕಂಥದ್ದು. ಸೊ ಹೀಗಾಗಿ ಬೇರೆ ಅಭಿವೃದ್ಧಿ ಯೋಜನೆಗಳಿಗೆ ಹಣವಿಲ್ಲದಂತಾಗಿದೆಯಾ? ಯಾವುದಕ್ಕೆ ಕೇಳಿದ್ರೂ ಹಣ ಇಲ್ಲ ಅನ್ನುವಂಥ ಪರಿಸ್ಥಿತಿ. ಸರ್ಕಾರಿ ಆಸ್ಪತ್ರೆಗಳಿಗೆ ಅನುದಾನ ಕೊಡೋದಕ್ಕೆ ಹಣ ಇಲ್ಲ, ಅಥವಾ ಶಿಕ್ಷಣ ವಲಯಕ್ಕೆ ಅನುದಾನ ಕೊಡೋದಕ್ಕೆ ಹಣ ಇಲ್ಲ, ಅಥವಾ ಬೇರೆ ಯಾವುದೇ ಯೋಜನೆಗಳಿಗೆ, ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಹಣ ಇಲ್ಲ. ಈ ಎಲ್ಲ ಪರಿಸ್ಥಿತಿ ಗ್ಯಾರಂಟಿ ಯೋಜನೆಗಳಿಂದಾಗಿಯೇ ಆಗಿದೆಯಾ? ಹೊರೆ ಆಗಿದೆ ಅಂತ ಡಿಕೆ ಶಿವಕುಮಾರ್ ಅವರು ಹೇಳಿದ್ದು, ಹೊರೆ ಆಗಿದೆ ಅಂತ ಇನ್ನು ಸಾಕಷ್ಟು ಮಂದಿ ರಾಜಕಾರಣಿಗಳು ಹೇಳಿದ್ದು ಸತ್ಯನಾ? ಕೋಟಿ ಯುವ ನಿಧಿಗೆ ಒಟ್ಟು 1,20,000 ಕೋಟಿ, 1.25 ಲಕ್ಷ ಕೋಟಿಗೂ ಹೆಚ್ಚು. ಬರೀ ಗೃಹಲಕ್ಷ್ಮಿ ಯೋಜನೆಯೊಂದಕ್ಕೆ 62,000 ಕೋಟಿ ಖರ್ಚಾಗಿದೆ. ಗೃಹ ಜ್ಯೋತಿ ಯೋಜನೆಗೆ 22,000 ಕೋಟಿ ವೆಚ್ಚ. ಶಕ್ತಿ ಯೋಜನೆ 17,000 ಕೋಟಿ. ಅನ್ನಭಾಗ್ಯ ಯೋಜನೆಗೆ 16,000 ಕೋಟಿ. ಎಲ್ಲಿಂದ ಬರುತ್ತೆ ಈ ಕೋಟಿ ದುಡ್ಡೆಲ್ಲ? ಜನಗಳ ದುಡ್ಡು, ನಮ್ಮದೇ ಜನಗಳ ದುಡ್ಡು, ಸರ್ಕಾರದ ದುಡ್ಡು, ಜನಗಳ ದುಡ್ಡು. ಅದನ್ನೇ ಜನಗಳಿಗೆ ಗ್ಯಾರಂಟಿ ರೂಪದಲ್ಲಿ ಕೊಡ್ತಾ ಇರ್ತಕ್ಕಂಥದ್ದು. ಸೊ ಹೀಗಾಗಿ ಬೇರೆ ಅಭಿವೃದ್ಧಿ ಯೋಜನೆಗಳಿಗೆ ಹಣವಿಲ್ಲದಂತಾಗಿದೆಯಾ? ಯಾವುದಕ್ಕೆ ಕೇಳಿದ್ರೂ ಹಣ ಇಲ್ಲ ಅನ್ನುವಂಥ ಪರಿಸ್ಥಿತಿ. ಸರ್ಕಾರಿ ಆಸ್ಪತ್ರೆಗಳಿಗೆ ಅನುದಾನ ಕೊಡೋದಕ್ಕೆ ಹಣ ಇಲ್ಲ, ಅಥವಾ ಶಿಕ್ಷಣ ವಲಯಕ್ಕೆ ಅನುದಾನ ಕೊಡೋದಕ್ಕೆ ಹಣ ಇಲ್ಲ, ಅಥವಾ ಬೇರೆ ಯಾವುದೇ ಯೋಜನೆಗಳಿಗೆ, ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಹಣ ಇಲ್ಲ. ಈ ಎಲ್ಲ ಪರಿಸ್ಥಿತಿ ಗ್ಯಾರಂಟಿ ಯೋಜನೆಗಳಿಂದಾಗಿಯೇ ಆಗಿದೆಯಾ? ಹೊರೆ ಆಗಿದೆ ಅಂತ ಡಿಕೆ ಶಿವಕುಮಾರ್ ಅವರು ಹೇಳಿದ್ದು, ಹೊರೆ ಆಗಿದೆ ಅಂತ ಇನ್ನು ಸಾಕಷ್ಟು ಮಂದಿ ರಾಜಕಾರಣಿಗಳು ಹೇಳಿದ್ದು ಸತ್ಯನಾ? ಕೋಟಿ ಯುವ ನಿಧಿಗೆ ಒಟ್ಟು 1,20,000 ಕೋಟಿ, 1.25 ಲಕ್ಷ ಕೋಟಿಗೂ ಹೆಚ್ಚು. ಬರೀ ಗೃಹಲಕ್ಷ್ಮಿ ಯೋಜನೆಯೊಂದಕ್ಕೆ 62,000 ಕೋಟಿ ಖರ್ಚಾಗಿದೆ. ಗೃಹ ಜ್ಯೋತಿ ಯೋಜನೆಗೆ 22,000 ಕೋಟಿ ವೆಚ್ಚ. ಶಕ್ತಿ ಯೋಜನೆ 17,000 ಕೋಟಿ. ಅನ್ನಭಾಗ್ಯ ಯೋಜನೆಗೆ 16,000 ಕೋಟಿ. ಎಲ್ಲಿಂದ ಬರುತ್ತೆ ಈ ಕೋಟಿ ದುಡ್ಡೆಲ್ಲ? ಜನಗಳ ದುಡ್ಡು, ನಮ್ಮದೇ ಜನಗಳ ದುಡ್ಡು, ಸರ್ಕಾರದ ದುಡ್ಡು, ಜನಗಳ ದುಡ್ಡು. ಅದನ್ನೇ ಜನಗಳಿಗೆ ಗ್ಯಾರಂಟಿ ರೂಪದಲ್ಲಿ ಕೊಡ್ತಾ ಇರ್ತಕ್ಕಂಥದ್ದು. ಸೊ ಹೀಗಾಗಿ ಬೇರೆ ಅಭಿವೃದ್ಧಿ ಯೋಜನೆಗಳಿಗೆ ಹಣವಿಲ್ಲದಂತಾಗಿದೆಯಾ? ಯಾವುದಕ್ಕೆ ಕೇಳಿದ್ರೂ ಹಣ ಇಲ್ಲ ಅನ್ನುವಂಥ ಪರಿಸ್ಥಿತಿ. ಸರ್ಕಾರಿ ಆಸ್ಪತ್ರೆಗಳಿಗೆ ಅನುದಾನ ಕೊಡೋದಕ್ಕೆ ಹಣ ಇಲ್ಲ, ಅಥವಾ ಶಿಕ್ಷಣ ವಲಯಕ್ಕೆ ಅನುದಾನ ಕೊಡೋದಕ್ಕೆ ಹಣ ಇಲ್ಲ, ಅಥವಾ ಬೇರೆ ಯಾವುದೇ ಯೋಜನೆಗಳಿಗೆ, ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಹಣ ಇಲ್ಲ. ಈ ಎಲ್ಲ ಪರಿಸ್ಥಿತಿ ಗ್ಯಾರಂಟಿ ಯೋಜನೆಗಳಿಂದಾಗಿಯೇ ಆಗಿದೆಯಾ? ಹೊರೆ ಆಗಿದೆ ಅಂತ ಡಿಕೆ ಶಿವಕುಮಾರ್ ಅವರು ಹೇಳಿದ್ದು, ಹೊರೆ ಆಗಿದೆ ಅಂತ ಇನ್ನು ಸಾಕಷ್ಟು ಮಂದಿ ರಾಜಕಾರಣಿಗಳು ಹೇಳಿದ್ದು ಸತ್ಯನಾ? ಕೋಟಿ ಯುವ ನಿಧಿಗೆ ಒಟ್ಟು 1,20,000 ಕೋಟಿ, 1.25 ಲಕ್ಷ ಕೋಟಿಗೂ ಹೆಚ್ಚು. ಬರೀ ಗೃಹಲಕ್ಷ್ಮಿ ಯೋಜನೆಯೊಂದಕ್ಕೆ 62,000 ಕೋಟಿ ಖರ್ಚಾಗಿದೆ. ಗೃಹ ಜ್ಯೋತಿ ಯೋಜನೆಗೆ 22,000 ಕೋಟಿ ವೆಚ್ಚ. ಶಕ್ತಿ ಯೋಜನೆ 17,000 ಕೋಟಿ. ಅನ್ನಭಾಗ್ಯ ಯೋಜನೆಗೆ 16,000 ಕೋಟಿ. ಎಲ್ಲಿಂದ ಬರುತ್ತೆ ಈ ಕೋಟಿ ದುಡ್ಡೆಲ್ಲ? ಜನಗಳ ದುಡ್ಡು, ನಮ್ಮದೇ ಜನಗಳ ದುಡ್ಡು, ಸರ್ಕಾರದ ದುಡ್ಡು, ಜನಗಳ ದುಡ್ಡು. ಅದನ್ನೇ ಜನಗಳಿಗೆ ಗ್ಯಾರಂಟಿ ರೂಪದಲ್ಲಿ ಕೊಡ್ತಾ ಇರ್ತಕ್ಕಂಥದ್ದು. ಸೊ ಹೀಗಾಗಿ ಬೇರೆ ಅಭಿವೃದ್ಧಿ ಯೋಜನೆಗಳಿಗೆ ಹಣವಿಲ್ಲದಂತಾಗಿದೆಯಾ? ಯಾವುದಕ್ಕೆ ಕೇಳಿದ್ರೂ ಹಣ ಇಲ್ಲ ಅನ್ನುವಂಥ ಪರಿಸ್ಥಿತಿ. ಸರ್ಕಾರಿ ಆಸ್ಪತ್ರೆಗಳಿಗೆ ಅನುದಾನ ಕೊಡೋದಕ್ಕೆ ಹಣ ಇಲ್ಲ, ಅಥವಾ ಶಿಕ್ಷಣ ವಲಯಕ್ಕೆ ಅನುದಾನ ಕೊಡೋದಕ್ಕೆ ಹಣ ಇಲ್ಲ, ಅಥವಾ ಬೇರೆ ಯಾವುದೇ ಯೋಜನೆಗಳಿಗೆ, ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಹಣ ಇಲ್ಲ. ಈ ಎಲ್ಲ ಪರಿಸ್ಥಿತಿ ಗ್ಯಾರಂಟಿ ಯೋಜನೆಗಳಿಂದಾಗಿಯೇ ಆಗಿದೆಯಾ? ಹೊರೆ ಆಗಿದೆ ಅಂತ ಡಿಕೆ ಶಿವಕುಮಾರ್ ಅವರು ಹೇಳಿದ್ದು, ಹೊರೆ ಆಗಿದೆ ಅಂತ ಇನ್ನು ಸಾಕಷ್ಟು ಮಂದಿ ರಾಜಕಾರಣಿಗಳು ಹೇಳಿದ್ದು
ಸತ್ಯನಾ? ಕೋಟಿ ಯುವ ನಿಧಿಗೆ ಒಟ್ಟು 1,20,000 ಕೋಟಿ, 1.25 ಲಕ್ಷ ಕೋಟಿಗೂ ಹೆಚ್ಚು. ಬರೀ ಗೃಹಲಕ್ಷ್ಮಿ ಯೋಜನೆಯೊಂದಕ್ಕೆ 62,000 ಕೋಟಿ ಖರ್ಚಾಗಿದೆ. ಗೃಹ ಜ್ಯೋತಿ ಯೋಜನೆಗೆ 22,000 ಕೋಟಿ ವೆಚ್ಚ. ಶಕ್ತಿ ಯೋಜನೆ 17,000 ಕೋಟಿ. ಅನ್ನಭಾಗ್ಯ ಯೋಜನೆಗೆ 16,000 ಕೋಟಿ. ಎಲ್ಲಿಂದ ಬರುತ್ತೆ ಈ ಕೋಟಿ ದುಡ್ಡೆಲ್ಲ? ಜನಗಳ ದುಡ್ಡು, ನಮ್ಮದೇ ಜನಗಳ ದುಡ್ಡು, ಸರ್ಕಾರದ ದುಡ್ಡು, ಜನಗಳ ದುಡ್ಡು. ಅದನ್ನೇ ಜನಗಳಿಗೆ ಗ್ಯಾರಂಟಿ ರೂಪದಲ್ಲಿ ಕೊಡ್ತಾ ಇರ್ತಕ್ಕಂಥದ್ದು. ಸೊ ಹೀಗಾಗಿ ಬೇರೆ ಅಭಿವೃದ್ಧಿ ಯೋಜನೆಗಳಿಗೆ ಹಣವಿಲ್ಲದಂತಾಗಿದೆಯಾ? ಯಾವುದಕ್ಕೆ ಕೇಳಿದ್ರೂ ಹಣ ಇಲ್ಲ ಅನ್ನುವಂಥ ಪರಿಸ್ಥಿತಿ. ಸರ್ಕಾರಿ ಆಸ್ಪತ್ರೆಗಳಿಗೆ ಅನುದಾನ ಕೊಡೋದಕ್ಕೆ ಹಣ ಇಲ್ಲ, ಅಥವಾ ಶಿಕ್ಷಣ ವಲಯಕ್ಕೆ ಅನುದಾನ ಕೊಡೋದಕ್ಕೆ ಹಣ ಇಲ್ಲ, ಅಥವಾ ಬೇರೆ ಯಾವುದೇ ಯೋಜನೆಗಳಿಗೆ, ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಹಣ ಇಲ್ಲ. ಈ ಎಲ್ಲ ಪರಿಸ್ಥಿತಿ ಗ್ಯಾರಂಟಿ ಯೋಜನೆಗಳಿಂದಾಗಿಯೇ ಆಗಿದೆಯಾ? ಹೊರೆ ಆಗಿದೆ ಅಂತ ಡಿಕೆ ಶಿವಕುಮಾರ್ ಅವರು ಹೇಳಿದ್ದು, ಹೊರೆ ಆಗಿದೆ ಅಂತ ಇನ್ನು ಸಾಕಷ್ಟು ಮಂದಿ ರಾಜಕಾರಣಿಗಳು ಹೇಳಿದ್ದು ಸತ್ಯನಾ? ಕೋಟಿ ಯುವ ನಿಧಿಗೆ ಒಟ್ಟು 1,20,000 ಕೋಟಿ, 1.25 ಲಕ್ಷ ಕೋಟಿಗೂ ಹೆಚ್ಚು. ಬರೀ ಗೃಹಲಕ್ಷ್ಮಿ ಯೋಜನೆಯೊಂದಕ್ಕೆ 62,000 ಕೋಟಿ ಖರ್ಚಾಗಿದೆ. ಗೃಹ ಜ್ಯೋತಿ ಯೋಜನೆಗೆ 22,000 ಕೋಟಿ ವೆಚ್ಚ. ಶಕ್ತಿ ಯೋಜನೆ 17,000 ಕೋಟಿ. ಅನ್ನಭಾಗ್ಯ ಯೋಜನೆಗೆ 16,000 ಕೋಟಿ. ಎಲ್ಲಿಂದ ಬರುತ್ತೆ ಈ ಕೋಟಿ ದುಡ್ಡೆಲ್ಲ? ಜನಗಳ ದುಡ್ಡು, ನಮ್ಮದೇ ಜನಗಳ ದುಡ್ಡು, ಸರ್ಕಾರದ ದುಡ್ಡು, ಜನಗಳ ದುಡ್ಡು. ಅದನ್ನೇ ಜನಗಳಿಗೆ ಗ್ಯಾರಂಟಿ ರೂಪದಲ್ಲಿ ಕೊಡ್ತಾ ಇರ್ತಕ್ಕಂಥದ್ದು. ಸೊ ಹೀಗಾಗಿ ಬೇರೆ ಅಭಿವೃದ್ಧಿ ಯೋಜನೆಗಳಿಗೆ ಹಣವಿಲ್ಲದಂತಾಗಿದೆಯಾ? ಯಾವುದಕ್ಕೆ ಕೇಳಿದ್ರೂ ಹಣ ಇಲ್ಲ ಅನ್ನುವಂಥ ಪರಿಸ್ಥಿತಿ. ಸರ್ಕಾರಿ ಆಸ್ಪತ್ರೆಗಳಿಗೆ ಅನುದಾನ ಕೊಡೋದಕ್ಕೆ ಹಣ ಇಲ್ಲ, ಅಥವಾ ಶಿಕ್ಷಣ ವಲಯಕ್ಕೆ ಅನುದಾನ ಕೊಡೋದಕ್ಕೆ ಹಣ ಇಲ್ಲ, ಅಥವಾ ಬೇರೆ ಯಾವುದೇ ಯೋಜನೆಗಳಿಗೆ, ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಹಣ ಇಲ್ಲ. ಈ ಎಲ್ಲ ಪರಿಸ್ಥಿತಿ ಗ್ಯಾರಂಟಿ ಯೋಜನೆಗಳಿಂದಾಗಿಯೇ ಆಗಿದೆಯಾ? ಹೊರೆ ಆಗಿದೆ ಅಂತ ಡಿಕೆ ಶಿವಕುಮಾರ್ ಅವರು ಹೇಳಿದ್ದು, ಹೊರೆ ಆಗಿದೆ ಅಂತ ಇನ್ನು ಸಾಕಷ್ಟು ಮಂದಿ ರಾಜಕಾರಣಿಗಳು ಹೇಳಿದ್ದು ಸತ್ಯನಾ? ಕೋಟಿ ಯುವ ನಿಧಿಗೆ ಒಟ್ಟು 1,20,000 ಕೋಟಿ, 1.25 ಲಕ್ಷ ಕೋಟಿಗೂ ಹೆಚ್ಚು. ಬರೀ ಗೃಹಲಕ್ಷ್ಮಿ ಯೋಜನೆಯೊಂದಕ್ಕೆ 62,000 ಕೋಟಿ ಖರ್ಚಾಗಿದೆ. ಗೃಹ ಜ್ಯೋತಿ ಯೋಜನೆಗೆ 22,000 ಕೋಟಿ ವೆಚ್ಚ. ಶಕ್ತಿ ಯೋಜನೆ 17,000 ಕೋಟಿ. ಅನ್ನಭಾಗ್ಯ ಯೋಜನೆಗೆ 16,000 ಕೋಟಿ. ಎಲ್ಲಿಂದ ಬರುತ್ತೆ ಈ ಕೋಟಿ ದುಡ್ಡೆಲ್ಲ? ಜನಗಳ ದುಡ್ಡು, ನಮ್ಮದೇ ಜನಗಳ ದುಡ್ಡು, ಸರ್ಕಾರದ ದುಡ್ಡು, ಜನಗಳ ದುಡ್ಡು. ಅದನ್ನೇ ಜನಗಳಿಗೆ ಗ್ಯಾರಂಟಿ ರೂಪದಲ್ಲಿ ಕೊಡ್ತಾ ಇರ್ತಕ್ಕಂಥದ್ದು. ಸೊ ಹೀಗಾಗಿ ಬೇರೆ ಅಭಿವೃದ್ಧಿ ಯೋಜನೆಗಳಿಗೆ ಹಣವಿಲ್ಲದಂತಾಗಿದೆಯಾ? ಯಾವುದಕ್ಕೆ ಕೇಳಿದ್ರೂ ಹಣ ಇಲ್ಲ ಅನ್ನುವಂಥ ಪರಿಸ್ಥಿತಿ. ಸರ್ಕಾರಿ ಆಸ್ಪತ್ರೆಗಳಿಗೆ ಅನುದಾನ ಕೊಡೋದಕ್ಕೆ ಹಣ ಇಲ್ಲ, ಅಥವಾ ಶಿಕ್ಷಣ ವಲಯಕ್ಕೆ ಅನುದಾನ ಕೊಡೋದಕ್ಕೆ ಹಣ ಇಲ್ಲ, ಅಥವಾ ಬೇರೆ ಯಾವುದೇ ಯೋಜನೆಗಳಿಗೆ, ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಹಣ ಇಲ್ಲ. ಈ ಎಲ್ಲ ಪರಿಸ್ಥಿತಿ ಗ್ಯಾರಂಟಿ ಯೋಜನೆಗಳಿಂದಾಗಿಯೇ ಆಗಿದೆಯಾ? ಹೊರೆ ಆಗಿದೆ ಅಂತ ಡಿಕೆ ಶಿವಕುಮಾರ್ ಅವರು ಹೇಳಿದ್ದು, ಹೊರೆ ಆಗಿದೆ ಅಂತ ಇನ್ನು ಸಾಕಷ್ಟು ಮಂದಿ ರಾಜಕಾರಣಿಗಳು ಹೇಳಿದ್ದು ಸತ್ಯನಾ?